ಇದು ನರಸಿಂಹ ಟೆಂಪಲ್ ಅಂತ. ವಿಷ್ಣು 14ನೇ ಶತಮಾನದ್ದು. ಒಳಗಡೆ ಮೂರ್ತಿ ಏನಿಲ್ಲ, ಪ್ಲೇನ್ ಟೆಂಪಲ್ಲು. ಓಕೆ. ಅದು ದ್ವಾರ, ದೀಪಸ್ತಂಭ. 14ನೇ ಶತಮಾನದಲ್ಲಿ ಕಲ್ಲಲ್ಲಿ ಕಟ್ಟಡ ನೋಡಿದ್ವಿ. ಏನು ಫೌಂಡೇಶನ್ ಇಲ್ಲ, ಇಳಿಜಾರು ಬಂಡೆ ಮೇಲೆ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಅಲ್ಲಿ ದೀಪಸ್ತಂಭ ಡೈರೆಕ್ಟ್ ಅದ್ರ ಮೇಲೆ ಇಟ್ಟಿದ್ದಾರಲ್ಲ, ಅದ್ರ ಮೇಲೆ ಇಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗಿ ನೋಡ್ಬೋದು. ಸೊ ನಾವಿವಾಗ ನರಸಿಂಹ ದೇವಾಲಯದ ಹತ್ರ ಇದ್ದೀವಿ. ತುಂಬ ಜಾಸ್ತಿ ಜನ ಬರಲ್ಲ ಇಲ್ಲಿ, ಯಾರು ಬರಲ್ಲ. ಟೂರಿಸ್ಟ್ಗಳು ನಾರ್ಮಲ್ ಆಗಿ ಬಂದರೆ ಅಲ್ಲೇ ಮೇನ್ ಟೆಂಪಲ್ ನೋಡ್ಕೊಂಡು ಹೋಗ್ತಾರೆ. ವೆಹಿಕಲ್ ಅಲ್ಲಿ ಮಾತ್ರ. ಹೌದು ಹೌದು. ಇದು ವಿಜಯ ವಿಠಲ ಟೆಂಪಲಿಂದ ಒಂದು 1 ಕಿಲೋಮೀಟ್ರ್ ಆಗ್ಬೋದೇನೋ ಅಷ್ಟು ಒಳಗಡೆ ನಡ್ಕೊಂಡು ಬಂದರೆ ಸುಂದರವಾದ ದೇವಸ್ಥಾನ ಇದೆ. ಹಾಗೆಯೇ ಒಳ್ಳೆ ತುಂಬ ಸಖತ್ತಾಗಿ ಕಾಣೋ ವ್ಯೂ ಇದೆ ಮುಂದೆ ನೋಡಿ. ಟೆಂಪಲ್ಸ್ ಬಿಲ್ಡ್ ಮಾಡೋದಕ್ಕೆ ಎಂಥ ಸಖತ್ತಾಗಿರೋ ಜಾಗನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ ಕಡೆ ಎಲ್ಲ ನೋಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಗರುಡ, ದ್ವಾರಪಾಲಕರು, ಜಯ ವಿಜಯ, ಗಜಲಕ್ಷ್ಮಿ, ಹನುಮಂತ, ವೈಟ್ ರೆಡ್ ಪೇಂಟಿಂಗ್ಸು, ರಂಗೋಲಿ ಡೆಕೋರೇಷನ್ಸು, ಜಸ್ಟ್ ಕಲ್ ಮೇಲೆ ಕಲ್ಲು. ವಿಷ್ಣು ಟೆಂಪಲ್, ವೆರಿ ಇಂಟೀರಿಯರ್ ಪಾರ್ಟ್ ಆಫ್ ವಿಷ್ಣು ಟೆಂಪಲ್. ಸೊ ಇದು ನೋಡಿ, ಕಿಟಕಿನಲ್ಲೇ ವೆಂಟಿಲೇಷನ್ನು, ಅದೇ ಕಲ್ಲಲ್ಲೇ ಕಿಟಕಿ, ನೋ ವುಡ್, ನಥಿಂಗ್. ಸೊ ಇದು ಎಂಟ್ರಿ ಪಾಯಿಂಟಾ ಸರ್ ದೇವಾಲಯಕ್ಕೆ? ಒಳಗಡೆ ಹೋಗೋದಾ? ಇದು ಕ್ಲೋಸ್ ಆಗಿದೆಯಾ? ಸೊ ಇದು ಒಳಗಡೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಎಂಟ್ರಿ ಇಲ್ಲ. ಸಖತ್ತಾಗಿದೆ. ಜನ ಜಾಸ್ತಿ ಇಲ್ಲ ಇಲ್ಲಿ, ಸ್ವಲ್ಪ ತುಂಬಾ ಪೀಸಾಗಿದೆ. ನೀಟಾಗಿ ನೋಡ್ಬೋದು ನೀವು. ಸ್ವಲ್ಪ ಹಿಸ್ಟಾರಿಕಲ್ ಪ್ಲೇಸ್ನ ಲವ್ ಮಾಡ್ತೀರಿ ಅಂದರೆ ಇದೊಂದು ತುಂಬಾ ಚೆನ್ನಾಗಿದೆ ನೋಡಿ. ಅಲ್ಲಿ ಕಾಣ್ತಿರೋದು ಅಂಜನಾದ್ರಿ ಬೆಟ್ಟ, ಆಂಜನೇಯ ದೇವರ ಜನ್ಮಸ್ಥಳ. ಅಲ್ಲಿಗೆ ನಾಳೆ ಹೋಗೋಣ. ಬಟ್ ನೋಡಿ, ವಂಡರ್ಸ್ ಯು ಕ್ಯಾನ್ ಸಿ ಜಸ್ಟ್ ಇನ್ ಫ್ರಂಟ್ ಆಫ್ ಯುವರ್ ಐಸ್. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಕಾಣೋದು ಋಷಿಮುಖ ಪರ್ವತ. ರಾಮ ಹನುಮನ ಮೀಟ್ ಆಗಿರ್ತಕ್ಕಂಥ ಋಷಿಮುಖ ಐಲ್ಯಾಂಡ್ ಅದಾ? ಓ ಸೂಪರ್. ನೋಡಿ ನದಿ, ತುಂಗಭದ್ರಾ ನದಿ, ಹಸಿರು ತೋಟಗಳು, ವಿರೂಪಾಕ್ಷ ಟೆಂಪಲ್ಲು, ತುಂಬಾ ಚೆನ್ನಾಗಿದೆ. ಮೈಂಡ್ ಬ್ಲೋಯಿಂಗ್. ಬೆಟ್ಟದ ಮೇಲೆ ಒಂದು ಫ್ಲ್ಯಾಟ್ ಸರ್ಫೇಸ್ ಮಾಡಿದಾರಲ್ಲ. ಸೊ ವಿಷ್ಣುವಿನ ದೇವಸ್ಥಾನದ ಬೇರೆ ಬೇರೆ ಭಾಗಗಳನ್ನ ಇಲ್ಲಿ ಸುತ್ತಮುತ್ತ ನೋಡ್ಬೋದು ನಾವು. ತುಂಬ ಅವಶೇಷಗಳ ಥರ ಇದೆ, ಅಂದರೆ ಬೇರೆ ಬೇರೆ ಸ್ಮಾರಕಗಳೆಲ್ಲ ಇದೆ, ಗರ್ಭಗುಡಿಗಳು. ತುಂಬ ಜನ ಇದು ದೂರ ಅಂತ ಬರಲ್ಲ, ಬಟ್ ಇದು ತುಂಬಾ ಒಳ್ಳೆ ವ್ಯೂ ಇರೋ ದೇವಸ್ಥಾನ. ಹಂಪಿಗೆ ಬಂದಾಗ ನೀವು ಡೆಫಿನೆಟ್ಲಿ ವಿಸಿಟ್ ಮಾಡಿ.